ಮೂರು ಸೆಂಟರ್ಸಲ್ಲೂ 3 ತೆಲುಗು ಸಿನಿಮಾ ಬರ್ತಾ ಇದೆ, ಅಲ್ಲೂ ಕೊಡ್ತೀವಿ. ಓಪನ್ ಆಗಿ ಹೇಳ್ತಾರೆ, ತೆಲುಗು ಸಿನಿಮಾ ಕೊಡ್ತೀವಿ ಸರ್. ನಾನು ಯಾವುದೋ ಚೆತ್ತೆ ಸಿನಿಮಾ ಮಾಡಿಲ್ಲ, ದೊಡ್ಡ ಕಾಂಬಿನೇಷನ್ ಮಾಡಿದ್ದೀನಿ. ಥಿಯೇಟ್ರ್ ಕೊಡ್ತಿಲ್ಲ. ನಮ್ಗೆ ಪ್ರಾಬ್ಲಮ್ ಆಗ್ತದೆ ಥಿಯೇಟ್ರ್ಸ್ ಓನರ್ಸಿಂದ ಇದೆ. ಯಾರೋ ಜನ ಬಂದು ಕನ್ನಡ ಸಂಘ ಅವ್ರು ಇವರು ಸಪೋರ್ಟ್ ಮಾಡಿದ್ರೆ ಓಕೆ, ಮಾಡಲಿಲ್ಲ ಅಂದರೆ ಇರೋ ಥಿಯೇಟ್ರಲ್ಲಿ ಮಾಡ್ತೀನಿ. ಜೀವನದಲ್ಲಿ ಕನ್ನಡ ಸಿನಿಮಾ ಮಾಡಲ್ಲ. ನಾನು ಅದರ್ ಲ್ಯಾಂಗ್ವೇಜ್ ತಂದು ಅದನ್ನೇ ಡಬ್ ಮಾಡಿ ಹಾಕಿ ಜೀವನ ನೋಡ್ಕೊಳ್ಳೋಣ ಅಷ್ಟೇ. ಚೇಂಬರಲ್ಲಿ ಕೇಳ್ತೀನಿ, ಅವ್ರು ಏನು ಸಪೋರ್ಟ್ ಮಾಡ್ತಾರೋ ಮಾಡಲಿಲ್ಲ ಅಂದರೆ ನಮ್ಮ ಚೇಂಬರು ಇವೆಲ್ಲ ವೇಸ್ಟ್ ಇವರೇ. ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಕೊನೆ ಆದ್ಯತೆಯನ್ನು ಕೊಡ್ತಿದ್ದಾರೆ, ಬೇರೆ ಭಾಷೆಯವರಿಗೆ ಮೊದಲ ಆದ್ಯತೆ ಕೊಡ್ತಿದ್ದಾರೆ. ಒಂದು ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಥಿಯೇಟರ್ಗಳೇ ಸಿಗ್ತಾ ಇಲ್ಲ ಅನ್ನೋ ಆರೋಪನ ಚೂಮಂತರ್ ಚಿತ್ರತಂಡ ಮಾಡ್ತಾ ಇದೆ. ಸದ್ಯ ನನ್ನೊಟ್ಟಿಗೆ ಚಿತ್ರದ ಪ್ರೊಡ್ಯೂಸರ್ ತರುಣ್ ಅವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಸರ್, ಏನು ಪ್ರಾಬ್ಲಮ್ ಆಗ್ತಾ ಇದೆ? ಒಂದು ಕನ್ನಡ ಚಿತ್ರ ಅದು ಕರ್ನಾಟಕದಲ್ಲೇ ರಿಲೀಸ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗ್ತಿದೆ? ಥಿಯೇಟರ್ ಪ್ರಾಬ್ಲಮ್ ಇವರೇ. ಸಾಕಷ್ಟು ಸೆಂಟರ್ಸ್, ಈಗ ಕೋಲಾರ ಅನ್ನೋ ಇದರಲ್ಲಿ 3 ಥಿಯೇಟರ್ಸ್ ಇದೆ. 3 ಸೆಂಟರ್ಸಲ್ಲೂ 3 ತೆಲುಗು ಸಿನಿಮಾ ಬರ್ತಾ ಇದೆ, ಅಲ್ಲೂ ಕೊಡ್ತೀವಿ. ಓಪನ್ ಆಗಿ ಹೇಳ್ತಾರೆ, ತೆಲುಗು ಸಿನಿಮಾ ಕೊಡ್ತೀವಿ ಸರ್. ದೊಡ್ಡಬಳ್ಳಾಪುರ ಅನ್ನೋ ಸೆಂಟ್ರಲ್ಲಿ 2 ಸೆಂಟರ್ಸ್ ಇದೆ. ಒಂದು ತೆಲುಗು ಕೊಟ್ಟಿದ್ದಾರೆ, ಇನ್ನೊಂದು ಮ್ಯಾಕ್ಸ್ ನಡೀತಾ ಇದೆ. ಸೊ ತೆಲುಗು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಧಾರವಾಡಲ್ಲಿ ಇರೋದೇ ಒಂದೇ ಥಿಯೇಟ್ರು, ಆ ಒಂದು ಥಿಯೇಟ್ರನ್ನ ತೆಲುಗು ಕೊಟ್ಟಿದ್ದೀವಿ ಸರ್ ಅಂತಾರೆ. ಬೆಳಗಾಮಲ್ಲಿ ತೆಲುಗು ಕೊಟ್ಟಿದ್ದೀನಿ ಅಂತಾರೆ. ಮದ್ದೂರಲ್ಲಿ ನಂಗೆ ಥಿಯೇಟರ್ ಸಿಕ್ಕಿಲ್ಲ. ಅದಕ್ಕೆ ಬಿಡಿ, ಮೈಸೂರು ಅಂತ ದೊಡ್ಡ ಸೆಂಟ್ರು, ಶರಣ್ ಸರ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಾನು ವಿಕ್ಟ್ರಿ ಮಾಡಿದಾಗೆಲ್ಲನೂ ಅಷ್ಟೇ ತುಂಬ ದೊಡ್ಡ ಮಟ್ಟದ ಕಲೆಕ್ಷನ್ ಬರೋ ಸೆಂಟ್ರು, ವುಡ್ಲ್ಯಾಂಡ್ಸ್ ಥಿಯೇಟ್ರು. ನೀಟಾಗಿ ಹೇಳ್ತಾರೆ, ತೆಲುಗುಗೆ ಆಲ್ರೆಡಿ ತೆಲುಗು ಸಿನಿಮಾ ಕೊಟ್ಟಿದ್ದಾರೆ. ಕೇಳಿದ್ರೆ ಕನ್ನಡ ವರ್ಷನ್ ಹಾಕ್ತಾ ಇದ್ದೀವಿ ಅಂತಾರೆ. ಸೊ ಅಲ್ಲ, ಅವರು ನೀನು ಡಬ್ ಮಾಡಿರೋ ಹಾಕ್ಕೊಳೋದನ್ನ ವರ್ಷನ್ ಹಾಕ್ಕೊತೀನಿ ಅಂತೀಯ. ನಾನು ಇಲ್ಲಿ 15 ಕೋಟಿ ಕನ್ನಡ ಸಿನಿಮಾನೇ ಕೊಡ್ತಾ ಇದ್ದೀನಿ, ಯಾಕೆ ಹಾಕಲ್ಲ? ಜನ ಬರಲ್ಲ ಅಂದರೆ ಓಕೆ. ನಾನು ಯಾವುದೋ ಚೆತ್ತೆ ಸಿನಿಮಾ ಮಾಡಿಲ್ಲ, ದೊಡ್ಡ ಕಾಂಬಿನೇಷನ್ ಮಾಡಿದ್ದೀನಿ. ಥಿಯೇಟ್ರ್ ಕೊಡ್ತಿಲ್ಲ. ನಮ್ಗೆ ಪ್ರಾಬ್ಲಮ್ ಆಗ್ತದೆ ಥಿಯೇಟ್ರ್ಸ್ ಓನರ್ಸಿಂದ ಇದೆ. ಅಂದ್ರೆ ಇವಾಗ ಕನ್ನಡ ಚಿತ್ರಗಳಿಗೆ ನಮ್ಮ ಕರ್ನಾಟಕದಲ್ಲಿ ಮಲ್ತಾಯಿ ಧೋರಣೆ ಆಗ್ತಿದೆ. ಏನಕ್ಕೆ ಇವಾಗ ರಿಜೆಕ್ಟ್ ಮಾಡ್ತಿದ್ದಾರೆ ಕನ್ನಡ ಚಿತ್ರಗಳನ್ನ? ಹೆಚ್ಚು ಪೇಮೆಂಟ್ ಯಾವ ಕಡೆಯಿಂದ ಬರ್ತಿದೆ? ದುಡ್ಡಿ ಒಂದು ವಿಚಾರ ಇಲ್ಲಿ ಬರ್ತಿದ್ಯಾ? ಇಲ್ಲಿ ಏನಾಗುತ್ತೆ, ತೆಲುಗುದು ಕೆಲವು ಡಿಸ್ಟ್ರಿಬ್ಯೂಟರ್ಸ್ ತೊಗೊಂಬರ್ತಾರೆ. ಈಗ ರೆಂಟು ಜಾಸ್ತಿ ಮಾಡ್ಕೊತಾರೆ. ತೆಲುಗು ಸಿನಿಮಾ ಈ ಕಾಂಪಿಟೇಷನ್ ತೋರಿಸ್ತಾರೆ. ಕನ್ನಡ ಸಿನಿಮಾ ಇದೆ, ಅದ್ರ ಮುಂದೆ ನಾನು ನಿಮ್ಗೆ ಇದು ಕೊಡ್ತೀವಿ. 2 ಲಕ್ಷ ಬಾಡಿಗೆ ಇರೋದು 2 ಲಕ್ಷ, ಇದು 25,000 ಜಾಸ್ತಿ ಸಿಗುತ್ತೆ. ಅವ್ರದ್ದು ಯಾರ್ದು ಹಾಕಿದಾಗ ಈ ಥರ ಸಣ್ಣ ಸಣ್ಣ ಇದಕ್ಕೋಸ್ಕರ ನಮ್ಮ ಕನ್ನಡ ಸಿನಿಮಾನ ಕೊಲ್ತಾ ಇದ್ದಾರೆ. ಅದೇ ಈಗ ಈ ಸಿನಿಮಾ ಇಲ್ಲ ಅಂತ ಹೇಳಿದರೆ ನಮ್ಮ ಹತ್ರ ಬಂದು ಕೇಳ್ತೀವಿ, ಸರ್ ಸಿನಿಮಾ ಕೊಡಿ ಅಂತ. ಒಂದು ತೆಲುಗು ಸಿನಿಮಾ ಬಂದಿದ ತಕ್ಷಣ ಕನ್ನಡ ಸಿನಿಮಾ ಬೇಕಾಗಿಲ್ಲ ಅವ್ರಿಗೆ. ನೀವು ಥಿಯೇಟರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಖಂಡಿತ ಮಾತಾಡಿದ್ದೀವಿ. ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಮಾತಾಡಿದ್ದಾರೆ, ಜಯಣ್ಣ ಅವರು ಮತ್ತು ಮೋಹನ್ ಅವರು ಕೇಳಿದ್ದಾರೆ. ಮತ್ತು ಅವ್ರ ಥ್ರೂ ನಮ್ಮ ನಿರಂಜನ್ ಅವರೇ ಮಾಡ್ತಾ ಇದ್ದಾರೆ, ಅವರು ಕೇಳಿದ್ರೆ ಇಲ್ಲ ಸರ್ ತೆಲುಗು ಹಾಕ್ಕೊತಾ ಇದ್ದೀವಿ ಇಷ್ಟೇ ಒಂದೇ. ಮತ್ತೆ ಫೋನೇ ಎತ್ತೋದಿಲ್ಲ. ಸಾಕಷ್ಟು ಚೇಂಬರಿಂದ ಮಾಡ್ತಿದ್ದಾರೆ. ವುಡ್ಲ್ಯಾಂಡ್ಸ್ ಥಿಯೇಟ್ರ್ ಓನರ್ಗೆ ಅವರೆಲ್ಲ ದುಬೈಲಿದ್ದೀನಿ ಅಂತಾರೆ. ಅವ್ರು ಯಾರೋ ನೋಡ್ಕೊಂಡವ್ರಿದ್ದಾರೆ, ಅವ್ರಿಗೆ ಫೋನ್ ಮಾಡಿದ್ರೆ ಇಲ್ಲ ಸರ್ ತೆಲುಗು ಹಾಕ್ಬಿಟ್ಟಿದ್ದೀವಿ, ನಾವು ಕನ್ನಡ ವರ್ಷನೇ ಕೊಟ್ಟಿದ್ದೀವಿ. ಸೊ ಎಲ್ಲ ಮಾತಾಡ್ತಾರೆ, ರೆಸ್ಪಾಂಡೇ ಮಾಡ್ತಿಲ್ಲ, ಯಾರು ಫೋನ್ಗೆ ಸಿಗ್ತಿಲ್ಲ. ಸೊ ನೆಕ್ಸ್ಟ್ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಸರ್? ಏನು ಮಾಡೋಕ್ಕಾಗಿಲ್ಲ. ಇವರಿಗೆ ಚೇಂಬರ್ಗೆ ಬಂದಿದ್ದೀನಿ, ಒಂದು ಇದು ಮನವಿ ಕೊಟ್ಟಿದ್ದೀನಿ ಮಾಡಿಕೊಡಿ ಅಂತ. ನೋಡ್ತೀನಿ, ಇನ್ನು ಯಾರೋ ಜನ ಬಂದು ಕನ್ನಡ ಸಂಘ ಅವ್ರು ಇವರು ಸಪೋರ್ಟ್ ಮಾಡಿದ್ರೆ ಓಕೆ, ಮಾಡಲಿಲ್ಲ ಅಂದರೆ ಇರೋ ಥಿಯೇಟ್ರಲ್ಲಿ ಮಾಡ್ತೀನಿ. ಜೀವನದಲ್ಲಿ ಕನ್ನಡ ಸಿನಿಮಾ ಮಾಡಲ್ಲ. ನಾನು ಇನ್ನು ಮುಂದಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ, ಬೇರೆದು ಸಿನಿಮಾ ಮಾಡ್ತೀನಿ, ಅದರ್ ಲ್ಯಾಂಗ್ವೇಜ್ ಸಿನಿಮಾ ತೊಗೊಂಬಂದು ಅದನ್ನೇ ಮಾಡ್ತೀನಿ. ಇವರೇ ಕನ್ನಡ ಬರ್ತಾ ಇವತ್ತು ನಾನು ನಂತರ ಇನ್ನೊಂದಷ್ಟು ಜನ ಎಲ್ಲನೂ ಚೇಂಜ್ ಆಗ್ತಾರೆ. ಕನ್ನಡ ಇರಲ್ಲ ಇವರೇ, ಎಲ್ಲನೂ ಅದೇ ಸಿನಿಮಾಗಳನ್ನೇ ಅದರ್ ಲ್ಯಾಂಗ್ವೇಜ್ ಹೀರೋಗಳನ್ನ ಕರ್ಕೊಂಡ್ಬಂದು ಅವ್ರ ಸಿನಿಮಾನೇ ಡಬ್ ಮಾಡಿ ಹಾಕೋಣ ಬಿಡಿ ಅಂತ. ಎಂಡ್ ಆಫ್ ದಿ ಡೇ ದುಡ್ಡು ಮುಖ್ಯ ಆಗುತ್ತಲ್ವಾ, ನಂದು ಜೀವನ ನೋಡಬೇಕಾಗುತ್ತಲ್ಲ. ಏನಕ್ಕೆ ನಾನು ಕನ್ನಡ ಸಿನಿಮಾ ಮಾಡಬೇಕು? ನಾನು ಅದರ್ ಲ್ಯಾಂಗ್ವೇಜ್ ತಂದು ಅದನ್ನೇ ಡಬ್ ಮಾಡಿ ಹಾಕಿ ಜೀವನ ನೋಡ್ಕೊಳ್ಳೋಣ ಅಷ್ಟೇ. ಚೇಂಬರಲ್ಲಿ ಕೇಳ್ತೀನಿ, ಅವ್ರು ಏನು ಸಪೋರ್ಟ್ ಮಾಡ್ತಾರೋ ಮಾಡಲಿಲ್ಲ ಅಂದರೆ ನಮ್ಮ ಚೇಂಬರು ಇವೆಲ್ಲ ವೇಸ್ಟ್ ಇವರೇ. ಏನಕ್ಕೆ ನಾವು ಎಲೆಕ್ಟ್ ಮಾಡಬೇಕು? ಅವ್ರಿಗೆ ಅದು ಚೇಂಬರ್ ಅವ್ರಿಗೆ ಒಂದು ನಮ್ಗೆ ಕೊಡಿಸೋ ಅಂತ ಇದಿದ್ರೆ ಮಾಡಿಕೊಡ್ಲಿ, ಅದಕ್ಕೆ ಬಂದಿದ್ದೀನಿ ಸರ್. ಈಗ ಮತ್ತೊಂದು ಆಡಿಯನ್ಸ್ ಕೂಡ ಕಡಿಮೆ ಆಗ್ತಿದ್ದಾರೆ ಕನ್ನಡ ಚಿತ್ರಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಎಲ್ಲ ಕಡೆ ತೆಲುಗು ಹಾಕೊಂತೀವಿ ನಾವು ಅಂತ ಹೇಳ್ತಿದ್ದಾರೆ. ಸೊ ಕನ್ನಡಗೆ ಇಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗಿದೆ ಆಡಿಯನ್ಸ್ ಕಡೆಯಿಂದ? ಖಂಡಿತ ಇದೆ, ಅವೆಲ್ಲ ಸುಳ್ಳು. ಈಗ UI ಬಂತು, ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡಿದೆ. ಈಗ ಮೊನ್ನೆ ಮ್ಯಾಕ್ಸ್ ಬಂತು, ಇವತ್ತಿಗೂ ಟಿಕೆಟ್ ಸಿಗ್ತಾ ಇಲ್ಲ. ಕನ್ನಡ ಜನ ಕನ್ನಡ ಸಿನಿಮಾ ಹಾಕಿದ್ರೆ ಬಂದೇ ಬರ್ತಾರೆ. ಖಂಡಿತ ಎಲ್ಲೂ ಹೋಗಲಿಲ್ಲ. ಬಂದಿದ್ದ ಸಿನಿಮಾಗಳೆಲ್ಲ ಚೆನ್ನಾಗಾಗ್ತಾ ಇದೆ. ಸಿನಿಮಾ ಚೆನ್ನಾಗಿರಬೇಕು, ತುಂಬ ದೊಡ್ಡ ಮಟ್ಟದಲ್ಲೇ ಆಗುತ್ತೆ. ನನಗೆ ಆಲ್ರೆಡಿ 4-5 ಇದರಿಂದನೂ ಫೋನ್ ಮಾಡ್ತಾ ಇದ್ದಾರೆ. ಇವತ್ತು ನಾಳೆನೇ ಪ್ರೀಮಿಯರು, ಬಿಫೋರ್ ಶೋ ಬಿಡಿ, ನಾವು ನೋಡಬೇಕು, ಮೇಕಿಂಗ್ ತುಂಬ ಚೆನ್ನಾಗಿದೆ. ಸಿನಿಮಾ ಹಾಕ್ರೆ ಕೊಡ್ತಾರೆ ಇವರೇ. ಮೇನ್ ಸೆಂಟರ್ಸಲ್ಲೇ ನಮಗೆ ಥಿಯೇಟರ್ಸೇ ಕೊಡಲ್ಲ. ಕಾಮಾಖ್ಯ ಅನ್ನೋ ಸೆಂಟ್ರಲ್ಲಿ ಅಲ್ಲಿ 3 ಶೋ ತೆಲುಗು ಹಾಕಿದ್ದಾರೆ. ಪಕ್ಕ ಸುತ್ತಮುತ್ತ ಕನ್ನಡದವ್ರು ಇವರೇ, ಇಲ್ಲಿ ಹುಟ್ಟಿ ಬೆಳೆದವರು. ಸಿದ್ದೇಶ್ವರ ಸುತ್ತಮುತ್ತ ಕನ್ನಡದವ್ರು ಇದ್ದಾರೆ, ಅಲ್ಲಿ 3 ಶೋ ತೆಲುಗು ಹಾಕಿದ್ದಾರೆ, 2 ಕನ್ನಡ ಕೊಡ್ತಾರೆ. ಜನಗಳಿಗೆ ವಿಧಿ ಇಲ್ದಿರ ಇವರೇ ತುರುಕ್ತಾ ಇದ್ದಾರೆ. ನೀವು ತೆಲುಗು ನೋಡಿ ಅಂದ್ಬಿಟ್ಟು ಅವರೇ ಹಾಕಿದಾಗ ವಿಧಿ ಇಲ್ದಿರ ಜನ ನೋಡ್ತಾ ಇದ್ದಾರೆ. ಇವ್ರು ಮಾಡಿ ಈ ಥರ ಮಾಡೋದು. ಮುಂದೊಂದು ದಿವಸ ಕನ್ನಡ ಅನ್ನೋದು ಇರೋದಿಲ್ಲ. ಇವರೇ ಎಲ್ಲ ಡಬ್ ಮಾಡ್ತೀವಿ, ಅದರ್ ಲ್ಯಾಂಗ್ವೇಜ್ ಡಬ್ ಮಾಡಿ ಕನ್ನಡಕ್ಕೆ ತುರುಕ್ತೀವಿ, ಇಷ್ಟೇ ಆಗೋದು. ಈಗ ಒಬ್ಬರು ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡೋದಾದ್ರೆ, ಇಷ್ಟು ತಿಂಗಳು ಕಷ್ಟಪಟ್ಟು ತುಂಬಾ ಹಣ ಹೂಡಿಕೆ ಮಾಡಿ ಕೊನೆ ಕ್ಷಣದಲ್ಲಿ ಈ ರೀತಿ ಆದ್ರೆ ಏನ್ ಅನ್ಸುತ್ತೆ ಸರ್? ಇಲ್ಲ ಇವರೇ ಅನ್ಸೋದೇನು ಇಲ್ಲ. ಅಂದರೆ ಎಂಡ್ ಆಫ್ ದಿ ಡೇ ಪ್ರೊಡ್ಯೂಸರ್ ಸಫರರ್ ಅಷ್ಟೇ. ಇಲ್ಲಿ
ಸೊ ಯಾರೇ ಆಗ್ಬೋದು ಅವ್ರವ್ರ ದುಡ್ಡು ನಾವೆಲ್ಲ ಕೊಟ್ಟು ಕ್ಲಿಯರ್ ಮಾಡಿರ್ತೀವಿ. ಅನ್ಸೋದೇನಿಲ್ಲ, ಮನೆ ಮಠ ಕಳ್ಕೊತೀವಿ, ಬೀದಿಗೆ ಬರಬೇಕಾಗುತ್ತೆ, ಅಥವಾ ಬೇರೆ ರೀತಿ ಯೋಚನೆ ಹೇಳಿದ್ನಲ್ಲ, ಇಲ್ಲಿನ ಇದಕ್ಕೆ ನಾವು ಒಪ್ಕೊಬೇಕಾಗುತ್ತೆ. ಸೊ ನಾವು ಅದರ್ ಲ್ಯಾಂಗ್ವೇಜಸ್ ತಗೊಂಬ ಸಿನಿಮಾ ಮಾಡು, ಅದನ್ನೇ ರಿಲೀಸ್ ಮಾಡು, ಜೀವನ ಮಾಡಬೇಕು ಅಷ್ಟೇ. ಕೊನೆಯದಾಗಿ ಆಡಿಯನ್ಸ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ ಅಥವಾ ಥಿಯೇಟರ್ ಮಾಲೀಕರು ಯಾರಿಗಾದ್ರು? ಥಿಯೇಟರ್ ಮಾಲೀಕ ಥಿಯೇಟರ್ ಕೊಡಿ ಅಷ್ಟೇ ಸರ್, ಅವ್ರಿಗೆ ಏನು ಹೇಳೋ ಇದಿಲ್ಲ. ಆಡಿಯನ್ಸ್ಗೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಈಗ ಜನ ನೋಡಬೇಕು ಅಂದರೆ ಏನು ಕೊಟ್ಟಿಲ್ಲ ಅಂದರೆ ಎಲ್ಲಿರುತ್ತೋ ಅಲ್ಲಿ ಬಂದು ದಯವಿಟ್ಟು ಸಿನಿಮಾ ನೋಡಿ, ಹಂಗೆ ಗೆಲ್ಲಿಸಿ ಅಷ್ಟೇ. ನನಗಂತೂ ಈಗ ಇದಾಗಿದೆ, ನೀವು ಆದಷ್ಟು ಹೆಚ್ಚಾಗಿ ಕನ್ನಡ ಸಿನಿಮಾ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆವಾಗ ಏನಾಗುತ್ತೆ, ಥಿಯೇಟರ್ಸ್ ಅವರನ್ನು ವಿಧಿ ಇಲ್ಲದೆ ಹಾಕೋತಾರೆ. ಇವತ್ತು ನನ್ನ ಸಿನಿಮಾಗೆ ಮೋಸ ಆಗಿರ್ಬೋದು, ಮುಂದೆ ಬರೋರಿಗೆ ಪಾಪ ಈ ಥರ ಬಂದು ನಿಂತ್ಕೊಂಡು ಕೇಳ್ಕೊಳೋ ಥರ ಒಂದು ಪರಿಸ್ಥಿತಿ ಬೇಡ. ಜನ ಥಿಯೇಟ್ರಿಗೆ ಬರೋ ಥರ ಆಗೋಬೇಕಾದ್ರೆ ಜನ ಸಿನಿಮಾ ನೋಡಬೇಕು, ಪ್ಲೀಸ್ ನೋಡಿ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟಾಗಿತ್ತು ಚೂಮಂತರ್ ಚಿತ್ರದ ಪ್ರೊಡ್ಯೂಸರ್ ತರುಣ್ ಅವರ ಮಾತು. ಕನ್ನಡ ಸಿನಿಮಾನ ಉಳಿಸಿ ಥಿಯೇಟರ್ ಕೊಡಿ ಅಂತ ಕೇಳ್ತಿದ್ದಾರೆ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಸಂತೋಷ್ ಜೊತೆ ಪದ್ಮಶ್ರೀ.